ಡ್ರಗ್ಸ್ ಕೇಸ್ನಲ್ಲಿ ಇಬ್ಬರು ನಟಿಯರಿಗೆ ಶಾಕ್ ಅನ್ನ ನೀಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ನಟಿ ರಾಗಿಣಿ, ಸಂಜನಾ ಗಲ್ರಾನಿಗೆ ಮತ್ತೆ ಡ್ರಗ್ಸ್ ಕೇಸ್ ಸಂಕಷ್ಟ. ಎಫ್ಐಆರ್ ರದ್ದು ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಡ್ರಗ್ಸ್ ಪ್ರಕರಣದ ಎಫ್ಐಆರ್ ರದ್ದು ಮಾಡಿದಂತಹ ಹೈಕೋರ್ಟ್ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ನಟಿಮಣಿಯರು. ಗೃಹ ಕಾನೂನು ಇಲಾಖೆ ಸಮ್ಮತಿ ಬಳಿಕ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಮೇಲ್ಮನವಿ ಹೋಗೋಲು ಅಸ್ತು ಅಂತ ಕೂಡ ಹೇಳಿತ್ತು ಕಾನೂನು ಇಲಾಖೆ. ಹೈಕೋರ್ಟ್ ಆದೇಶ ರದ್ದುಗೊಳಿಸುವಂತೆ ಸುಪ್ರೀಂ ಮೊರೆ ಕೂಡ ಹೋಗಿದ್ರು. ನಟಿ ರನ್ಯಾ ಕೇಸ್ ಇದೀಗ ಸದ್ಯಕ್ಕೆ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ನಟಿಮಣಿಯರಿಬ್ಬರಿಗೂ ಕೂಡ ಶಾಕ್ ಎದುರಾಗಿದೆ. ಸಂಜನಾ ಗಲ್ರಾನಿ, ರಾಗಿಣಿಗೆ ಮತ್ತಷ್ಟು ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಡ್ರಗ್ಸ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚೀಟ್ ಸಿಗುವಂತಹ ಕೆಲಸಗಳಾಗಿತ್ತು. ಇದೀಗ ನಟಿ ರನ್ಯಾ ಬೆನ್ನಲ್ಲೇ ಮತ್ತಿಬ್ಬರು ಸ್ಯಾಂಡಲ್ವುಡ್ ನಟಿಯರಿಗೆ ಶಾಕ್ ಎದುರಾಗಿರುವಂಥದ್ದು. ಸಿಸಿಬಿ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಸೊ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಒಂದು ಪ್ರಕರಣದಲ್ಲಿ ಸಿಸಿಬಿ ಡ್ರಗ್ಸ್ ಕೇಸ್ನಲ್ಲಿ ಎಫ್ಐಆರ್ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ನಟಿಯರು ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಕೂಡ ಮಾಡಿದ್ರು. ನಟಿ ಸಂಜನಾ ಗಲ್ರಾನಿ, ರಾಗಿಣಿ ದ್ವಿವೇದಿ ಹಾಗೂ ಇನ್ನೊಬ್ರು ಕೂಡ ಇದ್ರು ಈ ಒಂದು ಪ್ರಕರಣದಲ್ಲಿ, ವೀರೇನ್ ಖನ್ನಾ. ಎಫ್ಐಆರ್ ಅನ್ನ ಹೈಕೋರ್ಟ್ ರದ್ದು ಕೂಡ ಮಾಡಿತ್ತು. ಇದೀಗ ಸಿಸಿಬಿ ಅದನ್ನ ಪ್ರಶ್ನೆ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ಗೌಡ, ಸೀನಿಯರ್ ಕ್ರೈಮ್ ರಿಪೋರ್ಟರ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ಅಜಯ್, ನಟಿ ರನ್ಯಾ ಬೆನ್ನಲ್ಲೇ ಇದೀಗ ಸ್ಯಾಂಡಲ್ವುಡ್ ನಟಿಯರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂತಹ ಕೆಲಸವನ್ನ ಮಾಡಿದೆ ಸಿಸಿಬಿ. ಏನಾಗಬಹುದು ಈ ಒಂದು ಪ್ರಕರಣದಲ್ಲಿ? ಸಿಸಿಬಿ ಯಾವ ರೀತಿಯಾಗಿ ಮುಂದೆ ಕೇಸನ್ನು ತೆಗೆದುಕೊಂಡು ಹೋಗಬಹುದು? ಮತ್ತೆ ಸಂಕಷ್ಟ ಎದುರಾಗುತ್ತಾ ಇಬ್ಬರು ನಟಿಯರಿಗೆ? ಖಂಡಿತ. ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ ಕೇಸ್ ಸಾಕಷ್ಟು ಸುದ್ದಿ ಆಗಿತ್ತು ಕೆಲವು ವರ್ಷಗಳ ಹಿಂದೆ. ಅಂದ್ರೆ ಪ್ರಮುಖವಾಗಿ ಇಬ್ರು ಸ್ಯಾಂಡಲ್ವುಡ್ ನಟಿ ಆಗಿರುವಂತಹ ಸಂಜನಾ ಹಾಗೂ ರಾಗಿಣಿ ಸೇರಿದಂತೆ ಮತ್ತೊಬ್ಬ ಆರೋಪಿಯ ಮೇಲೆ ಸಾಕಷ್ಟು ಆರೋಪಗಳು ಹಿಂದೆ ಸಿಸಿಬಿ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸಿ ಅವರ ವಿರುದ್ಧವಾಗಿ ಡ್ರಗ್ ಕೇಸ್ ಕೂಡ ದಾಖಲು ಮಾಡಿ ಎಂಕ್ವೈರಿನ ಕೂಡ ಮಾಡಿದ್ರು. ನಂತರ ಬೇಲ್ಪಡೆದಂತ ಆರೋಪಿಗಳು ಆರಾಮಾಗಿ ಇದ್ರು. ಆದ್ರೆ ಇದೀಗ ಸಿಸಿಬಿ ಅಧಿಕಾರಿಗಳು ದೊಡ್ಡ ಮಟ್ಟದ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಸಿಸಿಬಿ ಡ್ರಗ್ ಕೇಸ್ ನಲ್ಲಿ ಏನು ಎಫ್ಐಆರ್ ದಾಖಲಾಗಿತ್ತಲ್ಲ, ಆ ಒಂದು ಎಫ್ಐಆರ್ ನ ರದ್ದು ಮಾಡ್ಬೇಕು ಅಂತ ಹೇಳಿ 3 ಜನ ಆರೋಪಿಗಳು, ಅಂದ್ರೆ ನಟಿ ಸಂಜನಾ ಮತ್ತು ರಾಗಿಣಿ ಸೇರಿದಂತೆ ಇನ್ನೊಬ್ಬ ಖನ್ನಾ ಅಂತ ಏನಿದ್ರೆ ಆತ 3 ಜನನು ಕೂಡ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕಿರ್ತಾರೆ. ನಮ್ಮ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್ ನ ಒಂದು ರದ್ದುಗೊಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದಾಗಿ ಸಾಕಷ್ಟು ಒಂದು ಸಾಕ್ಷಿಗಳ ಒಂದು ಕೊರತೆಯಿಂದಾಗಿ ಒಂದು ಹೈಕೋರ್ಟ್ಗೆ ಸಲ್ಲಿಸಿದಂತ ಒಂದು ಎಫ್ಐಆರ್ ರದ್ದತಿ ಏನಿತ್ತು ಅರ್ಜಿ, ಅದನ್ನು ಕೂಡ ಹೈಕೋರ್ಟ್ ಒಂದು ರದ್ದನ್ನ ಮಾಡಿತ್ತು. ಎಲ್ಲೋ ಒಂದ್ ಕಡೆ ನಟಿ ಸಂಜನಾ ಗಲ್ರಾನಿ ಆಗಿರ್ಬೋದು, ರಾಗಿಣಿ ಆಗಿರ್ಬೋದು ಹಾಗೂ ವೀರೇನ್ ಖನ್ನಾ ಅಂತ ಹೇಳಿದ್ರೆ ಅವರು 3 ಜನನು ಕೂಡ ಸಾಕಷ್ಟು ರಿಲೀಫ್ ಕೂಡ ಆಗಿತ್ತು. ಒಂದ್ ಕಡೆ ಇದೀಗ ಸಿಸಿಬಿ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತೆ ಈ ಒಂದು ಪ್ರಕರಣವನ್ನ ಮುನ್ನೆಲೆಗೆ ತರೋದಕ್ಕೆ ಎಲ್ಲ ಸಿದ್ಧತೆಯನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ಕೊಂತ ಇದ್ದಾರೆ. ಹೀಗಾಗಿ ಗೃಹ ಇಲಾಖೆ ಮತ್ತು ಕಾನೂನು ಇಲಾಖೆಯ ಸಮ್ಮತಿಯ ಬಳಿಕ ಇದೀಗ ಸುಪ್ರೀಂ ಕೋರ್ಟ್ಗೆ ಈ ಒಂದು ಅರ್ಜಿಯನ್ನ ಪ್ರಶ್ನೆಯನ್ನು ಮಾಡಿ ಹೈಕೋರ್ಟ್ ಕೊಟ್ಟಂತ ಅರ್ಜಿಯನ್ನ ಒಂದು ಎಫ್ಐಆರ್ ರದ್ದತಿ ಮಾಡಿತ್ತಲ್ಲ, ಆ ಒಂದು ಪ್ರಶ್ನೆಯನ್ನ ಮಾಡಿ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಲು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲು ಈಗಾಗಲೇ ಕಾನೂನು ಇಲಾಖೆ ಕೂಡ ಆಯ್ತು ಮಾಡಿ ಅಂತ ಹೇಳಿ ಒಂದು ಹಸ್ತನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ಈಗಾಗಲೇ ಗೃಹ ಇಲಾಖೆಯಿಂದ ಅನುಮತಿಯನ್ನ ಪಡೆದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಈಗಾಗಲೇ ಹಾಕೊಂಡಿರುವಂತದ್ದು. ಒಂದು ವೇಳೆ ಅಲ್ಲಿ ಈಗ ಹಾಕಿರುವಂತ ಒಂದು ಅರ್ಜಿ ಏನಾದ್ರು ಕ್ಯಾನ್ಸಲ್ ಆಯ್ತು, ಹೈಕೋರ್ಟ್ ಕೊಟ್ಟಂತ ರದ್ದತಿಯನ್ನ ಮತ್ತೆ ಪರಿಶೀಲನೆಯನ್ನ ಮಾಡ್ಬೇಕಾಗುತ್ತೆ, ಅವ್ರು ಕೊಟ್ಟಂತ ಆದೇಶವನ್ನ ಮತ್ತೆ ಪರಿಶೀಲನೆ ಮಾಡಿ ರದ್ದತಿಯನ್ನ ಮಾಡ್ಬೇಕು ಅಂತ ಹೇಳಿ ಆದ್ರೂ ಒಂದು ಕೇಸ್ ಮತ್ತೆ ಸುಪ್ರೀಂ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ವಾದ ಪ್ರತಿವಾದ ಆಲಿಸಿದ ನಂತರ ಸಾಕ್ಷಿಗಳನ್ನ ಕಲೆ ಹಾಕಿದ ನಂತರ ಮತ್ತೆ ಅದೇನಾರ ಕ್ಯಾನ್ಸಲ್ ಆಯ್ತು ಅಂದ್ರೆ ಮತ್ತೆ ಸ್ಯಾಂಡಲ್ವುಡ್ ನಟಿಯರಿಗೆ ಈ ಒಂದು ಪ್ರಕರಣದಲ್ಲಿ ಡ್ರಗ್ಸ್ ಪ್ರಕರಣದಲ್ಲಿ ಮತ್ತಷ್ಟು ಶಾಕ್ ಎದುರಾಗುವಂತದ್ದು, ಸಂಕಷ್ಟ ಎದುರಾಗುವಂತ ಚಾನ್ಸಸ್ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಮ್ಯಾ, ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಸಿಸಿಬಿ ಪೊಲೀಸರು ಸಾಕ್ಷಿಗಳನ್ನ ಕಲೆ ಹಾಕೊಂಡು ಯಾವ ರೀತಿಯಾಗಿ ಅಲ್ಲಿ ಒಬ್ರು ಅಂದ್ರೆ ನ್ಯಾಯಾಧೀಶರನ್ನ ಮುಂದೆ ಯಾವ ರೀತಿಯಾಗಿ ವಾದವನ್ನ ಮಾಡ್ಬೇಕಂತ ಹೇಳಿ ಸಿಸಿಬಿ ಪರ ವಕೀಲರು ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಸಾಕ್ಷಿ ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.